ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ 7 ಪ್ರಕಾಶ್ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಪ್ರತಿ ವಾರ ನೀವೊಂದು ಮನೆಯನ್ನು ಪ್ರವೇಶಿಸಿ ದೇವರ ವಾಕ್ಯವನ್ನು ಹಂಚೋದ್ರಲ್ಲಿ ನಾನು ಸಂತೋಷ ಪಡ್ತೇನೆ. ಈ ಒಂದು ಅವಕಾಶ ನನಗೆ ಕೊಟ್ಟಿರುವಂಥ ನನ್ನ ತಂದೆಯ ದೇವರನ್ನು ಕೃತಜ್ಞನಾಗಿದ್ದೇನೆ. ಆತನು ಕೊಟ್ಟಿರುವಂಥ ಓಟವನ್ನು, ಸೇವೆ ಎಂಬ ಓಟವನ್ನು ಕಡೆಗಾಣಿಸೊಂದೇ ನನ್ನ ಗುರಿಯಾಗಿದೆ, ನನ್ನ ಪ್ರೇರಣೆ. ಇದಕ್ಕಾಗಿ ಅನೇಕರು ಪ್ರಾರ್ಥಿಸಿದ್ರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅನೇಕರು ಸಹಾಯ ಮಾಡುವಂತ ಒಂದು ಮನಸ್ಸಾಕ್ಷಿಯನ್ನು ಹೊಂದಿದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅನೇಕರು ಸಹಾಯ ಮಾಡ್ತಾ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಪ್ರಾರಂಭಿಸಿರುವಂಥದ್ದನ್ನು ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ನಾವು ನಿಲ್ಲುವಂತ ಸೇವೆಯನ್ನು ಮಾಡಬೇಕೆಂಬುದಾಗಿ, ಅದು ಬಹಳ ಫಲಫಲಿಸಬೇಕೆಂಬುದಾಗಿ ಆತನು ನೇಮಿಸಿದ್ದಾನೆ. ಈ ಸೇವೆ ನಿಮಗೆ ಆಶೀರ್ವಾದಕರವಾಗಿದ್ದಾದರೆ ದಯವಿಟ್ಟು ನೀವು ನಿಮ್ಮ ಆಶೀರ್ವಾದ ನಮ್ಮ ಕಡೆ ಹಂಚಿಕೊಳ್ಳುವಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಹಂಚಿಕೊಂಡ ವಾಕ್ಯವು ಮತ್ತೇನು ಬರೆಸುವಂತೆ 25ನೇ ಸಂಧಿ 1ರಿಂದ 13ವರೆಗೆ ನಾವು ನೋಡೋಣ. ಇಲ್ಲಿ ನಾವು ನೋಡ್ತೇವೆ, ಪರಲೋಕ ರಾಜ್ಯವು ಯಾವುದಕ್ಕೆ ಹೋಲಿಕೆ ಆಗಿದೆ ಎಂಬುದಾಗಿ ಪರಲೋಕದಿಂದ ಬಂದಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತನಾಗಿದ್ದಾರೆ. ಪರಲೋಕ ರಾಜ್ಯ, ಪರಲೋಕದಿಂದ ನಾನು ಇಳಿದು ಬಂದಿದ್ದೇನೆ. ಪರಲೋಕ ಯಾವ ರೀತಿ ಇದೆ, ಅದನ್ನು ಯಾವುದಕ್ಕೆ ಹೋಲಿಸಲಿ ಎಂಬುದಾಗಿ ಆಲೋಚನೆ ಮಾಡಿ ಯೇಸು ಕ್ರಿಸ್ತನು ಆ ಒಂದು ಪರಲೋಕ ರಾಜ್ಯವು ಈ ರೀತಿ ಹೇಳ್ತಿದ್ದಾನೆ. ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ತನ್ನ ಮಧುಲಿಂಗನನ್ನು ಎದುರುಗೊಳ್ಳಿಕ್ಕೆ ಹೋಗಿರುವಂತ 10 ಮಂದಿ ಕನ್ಯರಿಗೂ ಹೋಲಿಕೆ ಆಗಿರೋದು ನನ್ನ ಪ್ರೇರಣೆ. ಪರಲೋಕ ರಾಜ್ಯವು ಪರಲೋಕದಿಂದ ಬಂದಿರೋದು ನಮ್ಮ ಕ್ರಿಸ್ತನು ಹೇಳ್ತಾ ಇದ್ದಾನೆ. ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ತನ್ನ ಮಧುಲಿಂಗನನ್ನು ಎದುರುಗೊಳ್ಳೋದಿಕ್ಕೆ ಹೋಗಿರುವಂತ 10 ಮಂದಿ ಕನ್ಯರಿಗೂ ಹೋಲಿಕೆ ಆಗಿದೆ. ಅದರಲ್ಲಿ 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದವರು. ಇಲ್ಲಿ 2 ಪಂಗಡಗಳು ನಾವು ನೋಡ್ತೇವೆ, 2 ಗುಂಪುಗಳನ್ನು ನೋಡ್ತೇವೆ. ಯಾವ್ದು ಶಾಲೆಯಲ್ಲಿ ಓದುವಾಗ ದಡ್ರದೇ ಒಂದು ಗುಂಪು ಇರುತ್ತದೆ, ಕ್ಲೆವರ್ ಸ್ಟೂಡೆಂಟ್ಗಳದೇ ಒಂದು ಗುಂಪು ಇರುತ್ತದೆ. ಆ ರೀತಿಯಲ್ಲಿ ಲೋಕದಲ್ಲಿ ನಂಬೋರ್ದೇ ಒಂದು ಗುಂಪಿದೆ, ನಂಬದೇ ಇರುವಂತವ್ರದೇ ಒಂದು ಗುಂಪಿದೆ. ಒಳ್ಳೆಯವ್ರದ್ದು ಒಂದು ಗುಂಪಿದೆ, ಕೆಟ್ಟವ್ರದ್ದು ಒಂದು ಗುಂಪಿದೆ. ಬೆಳಕಿದ ಒಂದು ಗುಂಪಿದೆ, ಕತ್ತಲದ ಒಂದು ಗುಂಪಿದೆ. ಆ ರೀತಿ ಈ ಒಂದು ಅಧ್ಯಾಯದಲ್ಲಿ 2 ಗುಂಪುಗಳನ್ನು, ಪಂಗಡಗಳನ್ನು ನಾವು ನೋಡ್ತೇವೆ. ಬುದ್ಧಿಯುಳ್ಳ ಕನ್ನಿಕೆಯರು 5 ಜನ, ಬುದ್ಧಿ ಇಲ್ಲದ ಕನ್ನಿಕೆಯರು 5 ಜನ. ಅದು 10 ಜನ ಕೂಡಿದ್ದಾರೆ, 10 ಜನ ಸೇರಿದ್ದಾರೆ, 10 ಜನ ಕೂಡಿ ಒಂದೇ ಆಲೋಚನೆ ಮಾಡ್ತಿದ್ದಾರೆ. ಅದು ಯಾವ ಆಲೋಚನೆ ಅಂದ್ರೆ ಮಧುಲಿಂಗನನ್ನು ಎದುರುಗೊಳ್ಳೋದಿಕ್ಕೆ ಹೋಗಿದ್ದಾರೆ, ಮಧುಲಿಂಗನನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ಅದೇ ರೀತಿ ಇಂದು ಪ್ರಪಂಚದಲ್ಲಿ ಕೂಡ ಜನರು ಅದೇ ರೀತಿ ಇದ್ದಾರೆ. ಆ ಕ್ರಿಸ್ತನೆಂಬ ಮಧುಲಿಂಗನನ್ನು ನೋಡ್ಲಿಕ್ಕೋಸ್ಕರವಾಗಿ ಎಲ್ಲರೂ ಸಿದ್ಧವಾಗಿದ್ದಾರೆ. ಅನೇಕರು ಸಿದ್ಧವಾಗಿದ್ದಾರೆ, ಅಥವಾ ಕೆಲವರು ಸಿದ್ಧವಾಗಿದ್ದಾರೆ. ಅದ್ರಲ್ಲಿ ನೀನು ಸಿದ್ಧವಾಗಿರಬಹುದು. ಆದರೆ ಆ ಸಿದ್ಧವಾಗಿರುವಂತ ಗುಂಪಿನಲ್ಲಿ ಬುದ್ಧಿ ಇಲ್ಲದವರು 5 ಜನ ಎಂಬುದಾಗಿ ನಾವು ಹೇಳ್ತೇವೆ. ನನ್ನ ಪ್ರೇರೆ ದೇವರ ವಾಕ್ಯ ಹೇಳ್ತದೆ, 5 ಜನ ಬುದ್ಧಿ ಇಲ್ಲದವರು ಕೂಡ ಆ ಬುದ್ಧಿವಂತಿಯ ಸ್ತ್ರೀಯರ ಜೊತೆಯಲ್ಲಿ ಸೇರಿ ಬುದ್ಧಿವಂತರ ಮಾಡುವಂತ ಕೆಲಸವನ್ನು ತಾವು ಕೂಡ ಮಾಡ್ತಲಿದ್ದಾರೆ. ಅದೇನಂದ್ರೆ ಮಧುಲಿಂಗನನ್ನು ಎದುರುಗೊಳ್ಳುವಂತ ಒಂದು ಕೆಲಸ. ಈ ಒಂದು ಬುದ್ಧಿ ಇಲ್ಲದವರು ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, 2 ಮನೆಯನ್ನು ಕಟ್ಟಿಕೊಂಡವರು. ಬುದ್ಧಿವಂತ ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡವನು, ಬುದ್ಧಿಹೀನನು ಉಸುಬಿನ ಮೇಲೆ ಮನೆ ಕಟ್ಟಿಕೊಂಡನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಜ್ಞಾನದ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನನ್ನ ಪ್ರೇರೆ. ಬುದ್ಧಿಹೀನನು ಬಂಡೆ ಉಸುಬಿನ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾನೆ. ಆಮೇಲೆ ಮುಂದೆ ಯೇಸು ಕ್ರಿಸ್ತನ ರಹಸ್ಯನು ಹೇಳ್ತಾನೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯೋನು ಬುದ್ಧಿಯುಳ್ಳ ಮನುಷ್ಯನು ಹೋಲುತ್ತಾನೆ ಎಂಬುದಾಗಿ. ಅಂದ್ರೆ ವಿಧೇಯತೆ ಆಗ ಅವಿಧೇಯತೆ. ವಿಧೇಯನಾದವನು ಬುದ್ಧಿವಂತನು, ಅವಿಧೇಯನಾದವನು ದಡ್ಡನು,
ಉಸುಬಿನ ಮೇಲೆ ತನ್ನ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಯಾವುದೇ ಕ್ಷಣದಲ್ಲಿ ಬಿದ್ದು ನಾಶವಾಗಿ ಹೋಗುವಂತವನು. ಅದಕ್ಕಾಗಿ ಈ ಒಂದು ಅಧ್ಯಾಯವನ್ನು ನೋಡುವಾಗ ವಿಧೇಯತೆ, ನಂಬಿಕೆ, ಭಕ್ತಿ ಎಲ್ಲವೂ ಇದರ ಅಡಕವಾಗಿದೆ ನನ್ನ ಪ್ರಿಯರೇ. ಮೊದಲಿಂಗನಿಗೋಸ್ಕರ ಅವರು ಕಾಯ್ತಿದ್ದಾರೆ. ಬುದ್ಧಿ ಇಲ್ಲದವ್ರು ಏನ್ ಮಾಡ್ತಿದ್ದಾರೆ ನೋಡಿರಿ, ಬುದ್ಧಿ ಇಲ್ಲದವರು ಆರತಿಗಳನ್ನು ತೆಗೆದುಕೊಂಡಿದ್ದಾರೆ, ಆದ್ರೆ ಎಣ್ಣೆಯನ್ನು ತೆಗೆದುಕೊಳ್ಳಿಲ್ಲ. ಆರತಿಗಳನ್ನು ತೆಗೆದುಕೊಂಡಿದ್ದಾರೆ ಮೊದಲಿಂಗನಿಗೋಸ್ಕರವಾಗಿ, ಆದ್ರೆ ಎಣ್ಣೆ ತೆಗೆದುಕೊಂಡಿಲ್ಲ. ಆದ್ರೆ ಬುದ್ಧಿವಂತರು ಆರತಿಗಳನ್ನು ತೆಗೆದುಕೊಂಡಿದ್ದಾರೆ, ಅದ್ರಲ್ಲಿ ಎಣ್ಣೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. 10 ಜನ ಸೇರಿ ಹೋಗಿದ್ದಾರೆ, ಆದ್ರೆ ಮೊದಲಿಂಗನ್ ಬರ್ಲಿಕ್ಕೆ ತಡ ಮಾಡಿದ್ದಾನೆ. ಬರ್ತಾನೆಂಬುದಾಗಿ ವಿಷಯ ಗೊತ್ತಿದೆ, ಆದ್ರೆ ತಡ ಮಾಡಿದ್ದಾನೆ. ಇವತ್ತು ಕೂಡ ಅನೇಕರು ಆ ಯೇಸು ಕ್ರಿಸ್ತನ ಬರೋನು ತಡ ಮಾಡಿದ್ದಾರೆ, ಮಲಗಿಕೊಂಡಿದ್ದಾರೆ. ಅನೇಕರು, ಎಲ್ಲರೂ ಮಲಗಿಕೊಂಡಿದ್ದಾರೆ. ವಿಶ್ವಾಸಗಳು ಮಲಗಿಕೊಂಡಿದ್ದಾರೆ, ಅವಿಶ್ವಾಸಗಳು ಮಲಗಿಕೊಂಡಿರಲಿ. ಇಲ್ಲಿ 10 ಜನ ಮಲಗಿದ್ದಾರೆ. ಬುದ್ಧಿವಂತರು ಮಲಗಿದ್ದಾರೆ, ಬುದ್ಧಿ ಇಲ್ಲದವ್ರು ಮಲಗಿಕೊಂಡಿದ್ದಾರೆ. ಎಣ್ಣೆ ತೆಗೆದುಕೊಂಡವ್ರು ಮಲಗಿಕೊಂಡಿದ್ದಾರೆ, ಎಣ್ಣೆ ಇಲ್ಲದವ್ರು ಮಲಗಿಕೊಂಡಿದ್ದಾರೆ. ಯಾಕಂದ್ರೆ ಮೊದಲಿಂಗನು ಬರೋದಕ್ಕೆ ತಡ ಮಾಡಿದ್ದಾನೆ. ಇಂದು ಯೇಸು ಕ್ರಿಸ್ತನ ಬರಣವು ತಡವಾಗಿದೆ. ಅನೇಕರು ಹೇಳ್ತಾರೆ, ನಾವು ಹುಟ್ಟಿದಾಗಿನಿಂದ ಕೇಳ್ತಾ ಇದ್ದೇನೆ ಯೇಸು ಕ್ರಿಸ್ತನ್ ಬರ್ತಾನೆಂಬುದಾಗಿ, ಆದ್ರೆ ಇನ್ನೂ ಬರ್ಲಿಲ್ಲ. ನಮ್ಮ ತಾತ ಸತ್ತೋದನು, ನಮ್ಮ ಅಪ್ಪ ಸತ್ತೋದನು, ನಾನು ಕೂಡ ಸತ್ತು ಹೋಗುತ್ತೇನೆ, ಆದ್ರೆ ಯೇಸು ಕ್ರಿಸ್ತನ್ ಮಾತ್ರ ಬಂದಿಲ್ಲ, ಬರೋದಿಲ್ಲ ಎಂಬುದಾಗಿ ತಡ ಮಾಡಿದ್ದಾನೆ. ನನ್ನ ಪ್ರಿಯರೇ, ಆತನ ಬರೋಣ ಯಾಕೆ ತಡವಾಗಿದೆ? ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ತಡ ಮಾಡ್ತಾನೆ ಎಂಬುದಾಗಿ ಕೆಲವು ಅಂದುಕೊಳ್ಳೋ ಪ್ರಕಾರ ಆತನು ತಡ ಮಾಡೋ ವ್ಯಕ್ತಿ ಅಲ್ಲ. ಆದ್ರೆ ಒಬ್ಬರಾದ್ರೂ ನಾಶವಾಗಬಾರದು. ಎಲ್ಲರೂ ಸುವಾರ್ತೆ ನಂಬಬೇಕು, ಎಲ್ಲರೂ ದೇವರ ತಾನು ಸಿದ್ಧ ಮಾಡೋ ಸ್ಥಳಕ್ಕೆ ಬರಬೇಕೆಂಬುದಾಗಿ ನಿನ್ನ ವಿಷಯದಲ್ಲಿ ಹಾಗೂ ನನ್ನ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಕಾದಿದ್ದಾನೆ. ನನ್ನ ಪ್ರಿಯರೇ, ಇದು ಆತನ ತಡವಿಕಲ್ಲ, ಆತನ ದೀರ್ಘ ಶಾಂತಿ ಆಗಿದೆ. ಮಲಕೊಂಡಿದ್ದಾರೆ. ಅರ್ಧ ರಾತ್ರಿಯಲ್ಲಿ ಮೊದಲಿಂಗನು ಬರ್ತಾ ಇದ್ದಾನೆ. ಅರ್ಧ ರಾತ್ರಿಯಲ್ಲಿ ಮೊದಲಿಂಗನು ಬರ್ತಿದ್ದಾನೆ. ಆಗ ಸಿದ್ಧವಾಗಿದ್ದರು, ಎಲ್ಲರೂ ಎಚ್ಚರು. 10 ಜನ ಎದ್ದಿದ್ದಾರೆ, ಮೊದಲಿಂಗನು ಬಂದನು, ಮೊದಲಿಂಗನು ಬಂದನು ಎಂಬುದಾಗಿ. ಆದ್ರೆ ಸಿದ್ಧವಾಗಿದ್ದವರು ತಮ್ಮ ಆರತಿಗಳನ್ನು ಹಚ್ಚಿದರು. ಆದ್ರೆ ಇವರು ಬುದ್ಧಿ ಇಲ್ಲದವರು ಆರತಿಗಳು ಹಚ್ಲಿಕ್ಕೆ ಹೋದರು, ಹತ್ತದೇ ಹೋಯ್ತು. ನನ್ನ ಪ್ರಿಯರೇ, ಹೌದು, ಯಾಕಂದ್ರೆ ಎಣ್ಣೆ ಇಲ್ಲ. ನಮ್ಮಲ್ಲಿ ಒಂದ್ ವೇಳೆ ಎಣ್ಣೆ ಇಲ್ಲ, ಖಾಲಿ ಇದ್ದಾದರೆ ನಮ್ಮಲ್ಲಿ ದೇವರ ಆತ್ಮನ ಎಣ್ಣೆ ಇಲ್ಲ, ಭಕ್ತಿ ಎಂಬ ಎಣ್ಣೆ ಇಲ್ಲ, ಪವಿತ್ರದ ಎಣ್ಣೆ ಇಲ್ಲದಿದ್ದರೆ ನಮ್ಮ ಜೀವನ ವ್ಯರ್ಥ. ನನ್ನ ಪ್ರಿಯರೇ, ಬುದ್ಧಿವಂತರು ಆರತಿಗಳ ಜೊತೆಲಿ ಎಣ್ಣೆ ತೆಗೆದುಕೊಂಡವರು. ನಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನ ಎಣ್ಣೆ ಬೇಕಾಗಿದೆ, ಭಕ್ತಿ ಬೇಕಾಗಿದೆ, ನಂಬಿಕೆ ಬೇಕಾಗಿದೆ, ಪರಿಶುದ್ಧತೆ ಬೇಕಾಗಿದೆ, ದೇವರ ಆತ್ಮನ ವರಗಳು ಬೇಕಾಗಿದೆ. ಅದಕ್ಕಾಗಿ ಪೌಲ್ ಹೇಳ್ತಾರೆ, ನೀವು ಕ್ರಿಸ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಎಂಬುದಾಗಿ. ಕೇವಲ ಅನೇಕರು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತೇವೆ ಸಾಕೆಂಬುದಾಗಿ ಹೇಳ್ತಾರೆ. ಆದ್ರೆ ದೇವರು ಆ ರೀತಿ ಹೇಳೋದಿಲ್ಲ. ಕ್ರಿಸ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಯೇಸು ಸ್ವಾಮಿ ಒಂದು ಉದಾಹರಣೆ ಹೇಳಿದ್ದಾನೆ. ಆ ಬಿತ್ತುವಾಗ ಒಳ್ಳೆ ಬೀಜಲ್ಲಿ ಬಿದ್ದಿದ್ದಾವೆ. ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲ ಕೊಟ್ಟಿವೆ. ನನ್ನ ಪ್ರಿಯರೇ, ಯಾಕೆ ಅದರಲ್ಲಿ ವ್ಯತ್ಯಾಸಗಳಿವೆ? ಯಾಕೆ ಅದರಲ್ಲಿ ತಾರತಮ್ಯಗಳಿವೆ? ಭೂಮಿ ಒಳ್ಳೆ ಭೂಮಿ ಇದೆ, ಬೀಜ ಒಳ್ಳೆ ಬೀಜವಿದೆ. ಯಾಕೆ ಒಂದು 30 ಕೊಟ್ಟಿದ್ದಾವೆ, ಒಂದು ಯಾಕೆ 60 ಕೊಟ್ಟಿದ್ದಾವೆ, ಯಾಕೆ ಒಂದು 100 ಕೊಟ್ಟಿದ್ದಾವೆ? ನೀನು ಆಲೋಚನೆ ಮಾಡು ನನ್ನ ಪ್ರಿಯನೇ. ಇದು ನೀನು 20 ವರ್ಷವಾಗಿರಬೇಕು ಯೇಸು ಕ್ರಿಸ್ತನ ನಂಬಿ, ಅಥವಾ ನೀನು 40 ವರ್ಷವಾಗಿರಬೇಕು ಯೇಸು ಸ್ವಾಮಿಯ ನಂಬಿ, ಅಥವಾ ನೀನು ತಂದಿರು ಕ್ರಿಸ್ತನ ಒಂದು ವಿಶ್ವಾಸಗಳು ಆಗಿರಬೇಕು. ಆದ ಕೂಡ ನಿನ್ನ ಜೀವನದಲ್ಲಿ ಇನ್ನು ಫಲ ಕಾಣದಿದ್ದೀಯಾ? ಈ ವ್ಯತ್ಯಾಸ ಯಾಕಿದೆ? ಇದರ ಅರ್ಥ ಏನಂದ್ರೆ, ಕೆಲವರು ಕೇವಲ ನಂಬಿಕೆಯಲ್ಲಿ ಜೀವಿಸ್ತಾರೆ. ಸಾಕು, ನಾನು ನಂಬಿಕೆಸ್ತನಾಗಿರ್ತೇನೆ, ಆಗ ದೇವರು ಹೇಳ್ತಾನೆ, ನೀನು ಇಷ್ಟರಲ್ಲಿ ತೃಪ್ತನಾಗಿದ್ದೀಯಾ, ಆಗ ಅಷ್ಟೇ ಸಾಕು ನಿನಗೆ ಎಂಬುದಾಗಿ. 30ರಷ್ಟೇ ಕೇವಲ ದಿನಾಲು 2 ವಾಕ್ಯ ಬೈಬಲ್ ಸತ್ಯವೇದ ಓದೋದು, 2 ನಿಮಿಷ ಪ್ರಾರ್ಥನೆ ಮಾಡೋದು, ಸುಳ್ಳು ಆಡ್ಲಾರ್ದೆ ಒಂದು ಸ್ವನೀತಿ ಎಲ್ಲಿ ಜೀವಿಸುವಂತದೇ ನೀನು ಬಯಸ್ತಾ ಇದ್ರೆ ಕೇವಲ 30ರಷ್ಟಿಗೆ ಫಲ ಕೊಡುವಂತನಾಗಿದ್ದಿ. ಇನ್ನು ಸ್ವಲ್ಪ ಜನ ಮುಂದಕ್ಕೆ ಹೋಗ್ತಾರೆ, ಸ್ವಲ್ಪ ಮಟ್ಟಿಗೆ ಸೇವೆ ಮಾಡ್ತಾರೆ, ಕೈಲಾದಷ್ಟು ಸಮಯ ಸಿಕ್ಕಾಗ ಸೇವೆ ಮಾಡ್ತಾರೆ,
ವಾಲಂಟಿಯರ್ ಆಗಿ ಸೇವೆ ಮಾಡ್ತಾರೆ. ಸಮಯ ಸಿಕ್ಕಾಗ, ಮನಸ್ಸು ಬಂದಾಗ, ಅನುಕೂಲವಾದಾಗ ಸೇವೆ ಮಾಡ್ತಾರೆ. ಅವರು 60ರಷ್ಟು ಫಲ ಕೊಟ್ಟಾಗ ನನ್ನ ಪ್ರಿಯರೇ, ಅಲ್ಲೇ ಅವ್ರು ತೃಪ್ತರಾಗಿರ್ತಾರೆ. ದೇವರ ನಿಮ್ಗೆ ಇಲ್ಲೇ ತೃಪ್ತಿ ಇದೆ, ಸಂತೋಷ ಅಲ್ಲೇ ಇರು ಎಂಬುದಾಗಿ. ಇನ್ನು ಸ್ವಲ್ಪ ಜನ 100ಕ್ಕೆ 100 ಫಲ ಕೊಡುವಂತವ್ರು, ಅವ್ರು ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥಿಸಿ, ಕರ್ತನೆ ನನಗೆ ಭಾರತ ದೇಶವನ್ನು ಕೊಡು, ಕರ್ತನೆ ನನಗೆ ಆತ್ಮನನ್ನು ಕೊಡು, ಕರ್ತನೆ ನನ್ನಲ್ಲಿ ಬೆಂಕಿಯನ್ನಾಗಿ ಮಾಡು, ದೇವರೇ ನನ್ನ ಚರಿತ್ರೆಯನ್ನಾಗಿ ಮಾಡು, ಚರಿತ್ರೆ ನಿರ್ಮಿಸುವಂತ ವ್ಯಕ್ತಿಯನ್ನಾಗಿ ಮಾಡು ಎಂಬುದಾಗಿ ಕಣ್ಣೀರಿಂದ ಸುರಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರ ಆತ್ಮನ ಬಲ ಹೊಂದಿ, ದೇವರ ಆತ್ಮನ ಶಕ್ತಿ ಹೊಂದಿ, ದೇವರ ಆತ್ಮ ಹೊರಗೆ ತುಂಬಿ ಲೋಕದಲ್ಲಿ ಸೇವೆ ಮಾಡ್ತಾರೆ ನನ್ನ ಪ್ರೇರೆ. ಅವರು ಪ್ರಾರ್ಥಿಸುವಾಗ ದೆವ್ವಗಳು ಬಿಟ್ಟು ಹೋಗ್ತವೆ, ಪ್ರಾರ್ಥಿಸುವಾಗ ರೋಗಗಳು ಗುಣವಾಗುತ್ತವೆ, ಪ್ರಾರ್ಥಿಸುವಾಗ ದೇವರ ಶಕ್ತಿ ಬಿಡುಗಡೆ ಆಗುತ್ತದೆ. ಇವರು 100ಕ್ಕೆ 100ರಷ್ಟು ಫಲ ಕೊಡುವಂತವಾಗಿದ್ದಾರೆ. ನೀನು ಯಾವ ಗುಂಪಿಗೆ ಸೇರಿನಾಗಿದ್ದಿ? 30ಕ್ಕೆ ಒಂದು ಸಂತೋಷವಾಗಿದೆಯಾ? 60ಕ್ಕೆ ಸಂತೋಷವಾಗಿದೆಯಾ? ಒಂದು ವೇಳೆ ನಿನ್ನ ಮಗನು ಶಾಲೆ ಓದುತ್ತಾನೆ ಅಂತ ತಿಳ್ಕೊಳ್ಳಿರಿ. ನನ್ನ ಮಗನು 30 ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿದ್ದಾನೆ ಎಂಬುದು ಏನಾದ್ರೂ ಹೆಮ್ಮೆ ಪಡ್ತೀಯ ನನ್ನ ಪ್ರಿಯನೇ? ಅಥವಾ 60 ಮಾರ್ಕ್ಸ್ ತೆಗೆದುಕೊಂಡ ಎಂಬುದು ಹೆಮ್ಮೆ ಪಡ್ತೀಯ? ನಿನಗೆ ಯಾವ್ದು ಬೇಕು? ನಿನ್ನ ಮಗನ 30% ಬೇಕೋ, 60 ಬೇಕೋ, 100 ಬೇಕು? 100 ಬೇಕಾಗಿದೆ ಆದ್ರೆ ನೀನ್ 100ಕ್ಕೆ 100 ಫಲಿತಾಂಶ ಕೊಡು. ದೇವರು ನಿನಗೆ ಎಲ್ಲನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಭಕ್ತಿಯನ್ನು ಕೊಟ್ಟಿದ್ದಾನೆ, ನಂಬಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸು, ದೇವರಿಗಾಗಿ ಸ್ಥಿರವಾಗಿ ಜೀವಿಸು. ಇವ್ರೇನ್ ಮಾಡ್ತಿದ್ದಾರೆ? ಎಣ್ಣೆ ಇಲ್ಲದ ಜೀವಿತ, ಪರಿಶುದ್ಧತೆ ಇಲ್ಲದ ಜೀವಿತ. ರಾತ್ರಿಯಲ್ಲಿ ನೋಡ್ರಿ ಏನಾಗ್ತದೆ. ಮೊದ್ಲಿಂಗ ಬಂದನು, ಎಣ್ಣೆ ಇದ್ದವರು ಒಳಗಡೆ ಹೋದವರು. ಅವ್ರು ಕೇಳ್ತಿದ್ದಾರೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ಎಂಬುದಾಗಿ. ನಮ್ಮ ಆರತಿಗಳು ಹಾರಿ ಹೋಗುತ್ತಲಿವೆ. ಬೇಡಿಕೊಳ್ಳುವಂತ ವಿಷಯಗಳು, ಭಿಕ್ಷೆ ಬೇಡುವಂತ ವಿಶ್ವಾಸಗಳಿದ್ದಾರೆ ಇವತ್ತು. ಹೇಳೋದ್ರಲ್ಲಿ ನನಗೆ ಬೇಸರವಾಗ್ತಾರೆ ನನ್ನ ಪ್ರಿಯರೇ. ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ಬರುವಂತಾಗಿದೆ. ಇನ್ನು ಅನೇಕರು ಹೇಳ್ತಾರೆ, ಸೇವೆ ತುಂಬಾ ಕಷ್ಟವಾಗಿದೆ, ಸೇವೆಗೆ ಯಾವ ಸಹಾಯವಿಲ್ಲ, ಯಾವ ಎನ್ಕರೇಜ್ಮೆಂಟ್ ಇಲ್ಲ, ಯಾವ ಆಧರಣೆ ಇಲ್ಲ, ಯಾರಾದ್ರೂ ಸಹಾಯ ಮಾಡ್ರಿ ಎಂಬುದಾಗಿ. ನಮ್ಮ ಎಣ್ಣೆಗಳು ಹಾರಿ ಹೋಗುತ್ತಲಿವೆ, ನಮ್ಮ ಸೇವೆ ಬಿದ್ದು ಹೋಗುತ್ತಲಿದೆ, ನಮ್ಮ ಸೇವೆ ನಿಂತು ಹೋಗುತ್ತಲಿದೆ. ಅದಕ್ಕಾಗಿ ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಬೆಳೆ ಬಹಳ, ಕೆಲಸದವರು ಸ್ವಲ್ಪ ಎಂಬುದಾಗಿ. ಇವತ್ತು ಕೆಲಸದವರು ಬಹಳ ಇರಬಹುದಾದ್ರೆ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಪರಿಶುದ್ಧಾತ್ಮನ ಬಲವನ್ನು ಹೊಂದಿ, ಪರಿಶುದ್ಧಾತ್ಮನ ವರಗಳ ಮೂಲಕವಾಗಿ, ದೇವರ ದರ್ಶನ ಮೂಲಕವಾಗಿ, ದೇವರ ಚಿತ್ತದ ಅನುಸಾರವಾಗಿ ಸೇವೆ ಮಾಡುವಂತ ಸೇವಕರು ಕೆಲವೇ ಜನರಾಗಿದ್ದಾರೆ. ಜೀವಿಸುವಂತ ವ್ಯಕ್ತಿಗಳು ಕೆಲವೇ ಜನರಾಗಿದ್ದಾರೆ. ನಮಗೆ ಎಣ್ಣೆಯನ್ನು ಕೊಡಿರಿ. ಆಗ ಬುದ್ಧಿವಂತರು ಏನ್ ಮಾಡ್ತಿದ್ದಾರೆ ನೋಡಿರಿ. ಇದು ಬಹಳ ಒಂದು ಉತ್ತಮದ ವಾಕ್ಯವಾಗಿದೆ ನನ್ನ ಪ್ರಿಯರೇ. ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೆ ಓದಿತ್ತು. ಇವರು ಒಳ್ಳೆ ನಿರ್ಣಯ ಮಾಡ್ತಿದ್ದಾರೆ ನನ್ನ ಪ್ರಿಯರೇ. ಇನ್ನು ಅನೇಕರು ಏನ್ ತಿಳ್ಕೊಳ್ತಾರೆ, ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನಾದ್ರೂ ತಿಳ್ಕೊಳ್ತಾರೆ ಎಂಬುದಾಗಿ ತಿಳ್ಕೊಂಡು ಇರುವುದನ್ನು ತಮಗೆ ಕೊಟ್ಟು ತಾವು ಖಾಲಿ ಆಗಿಬಿಡ್ತಾರೆ. ಆದ್ರೆ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ಕೊಟ್ಟರೆ ನಮಗೂ ಸಾಕಾಗುದಿಲ್ಲ, ಅವ್ರಿಗೂ ಸಾಕಾಗುದಿಲ್ಲ. ಲೋಕದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ತಾರೆ ಜನರು. ಪೂಜೆ ಮಾಡೋ ಪದಾರ್ಥ ತಿನ್ನುತ್ತಾರೆ, ತಿನ್ನದಿದ್ದರೆ ಅವರಿಗೆ ಬೇಸರ ಆಗುತ್ತದೆ ಎಂಬುದಾಗಿ ತಿನ್ನುತ್ತಾರೆ. ಅವರ ಜೊತೆಗೆ ಸಿನಿಮಾಕ್ಕೆ ಹೋಗುತ್ತಾರೆ, ಹೋಗದಿದ್ದರೆ ಅವರಿಗೆ ಬೇಸರ ಆಗುತ್ತದೆ ಎಂಬುದಾಗಿ ಅವರ ಜೊತೆಲಿ ಲೋಕದ ವಾಡಿಕೆಯಲ್ಲಿ ಇಳಿತಾರೆ. ನಮ್ ಜೊತೆಗೆ ಬನ್ನಿರಿ, ನೀವಿದ್ರೆ ನಮ್ಗೆ ಒಳ್ಳೇದು ಎಂಬುದಾಗಿ ಹೇಳ್ತಾರೆ, ಅವ್ರ ಜೊತೆ ಹೋಗುತ್ತಾರೆ. ಆದ್ರೆ ಬುದ್ಧಿವಂತರು ಹೇಳಿದರೆ, ನಿಮಗೆ ಕೊಟ್ಟರೆ, ನಿಮ್ಮ ಜೊತೆಲಿ ನಾವು ಬಂದರೆ, ನೀವು ಮಾಡೋ ಪದಾರ್ಥ ನಾವು ತಿಂದರೆ, ನಿಮಗೆ ನಾವು ಜೀವಿಸಿದರೆ ನಿಮಗೂ ಒಳ್ಳೇದಿಲ್ಲ, ನಮಗೂ ಒಳ್ಳೇದಿಲ್ಲ, ನಿಮಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ. ಅದಕ್ಕಾಗಿ ನೀವು ಮಾರುವವರ ಬಳಿಗೆ, ದೇವರ ವಾಕ್ಯ ಹೇಳುವವರ ಬಳಿಗೆ, ಸುವಾರ್ತೆ ಸಾರುವವರ ಬಳಿಗೆ ಹೋಗಿ ಕೊಂಡುಕೊಂಡ್ರೆ ಒಳ್ಳೆಯದು, ಹೋಗಿ ತಿಳ್ಕೊಂಡ್ರೆ ಒಳ್ಳೆಯದು, ಕಲ್ತ್ಕೊಂಡ್ರೆ ಒಳ್ಳೆಯದು. ಇವತ್ತು ಮಾರುವವರ ಬಳಿಗೆ ಹೋಗಿರಿ ಎಂಬುದಾಗಿ. ಆದ್ರೆ ಇವರ ಬುದ್ಧಿ ನೋಡ್ರಿ, ಮಧ್ಯರಾತ್ರಿಯಲ್ಲಿ ಇವರು ಮಾರುವವರ ಬಳಿಗೆ ಹೋಗುತ್ತಲಿದ್ದಾರೆ.
ಇನ್ನು ಅನೇಕರು ದೇವರ ಸೇವಕರ ಬಳಿಗೆ ಪ್ರಾರ್ಥನೆಗೋಸ್ಕರ ಮಧ್ಯರಾತ್ರಿಯಲ್ಲಿ ಬರ್ತಾರೆ ನನ್ನ ಪ್ರಿಯರೇ. ದುಃಖ, ಸಮಯದ ಟೈಮ್ ಟೇಬಲ್ ಇರ್ಲಾರ್ದೆ ಬರ್ತಾರೆ. ಆ ಸೇವಕರು ಪ್ರಾರ್ಥಿಸಿದವರು, ಊಟ ಮಾಡ್ತಿದ್ದಾರೋ, ದೇವರ ಧ್ಯಾನದಲ್ಲಿದ್ದಾರೋ, ಏಳಾರ್ದ ಮಧ್ಯರಾತ್ರಿಯಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ, ಅನುಕೂಲ ಇಲ್ಲದ ಸಮಯದಲ್ಲಿ ತಮಗೆ ಟೈಮ್ ಪಾಸ್ ಆಗ್ಲಿಕ್ಕೋಸ್ಕರವಾಗಿ ದೇವರ ಸೇವಕರ ಮನೆಯನ್ನು ಪ್ರವೇಶಿಸ್ತಾರೆ. ಯಾಕಂದ್ರೆ ಸೇವಕರಿಗೆ ಬೇರೆ ಯಾವ ಕೆಲಸ ಇರುವುದಿಲ್ಲ, ಬರುವಂತವ್ರಿಗೆ ಆದರಣೆ ಕೊಡುವಂತದ್ದೇ. ಆ ರೀತಿ ತಿಳ್ಕೊಳ್ತಾರೆ ನನ್ನ ಪ್ರಿಯರೇ. ತಪ್ಪು ಅದು. ಮಧ್ಯರಾತ್ರಿ ಯಾವ ಅಂಗಡಿ ಇದೆ, ಮಾರ್ಕೆಟ್ ಇದೆ, ಅದು ತೆಗೆಯುವಂತ ಮಾರ್ಕೆಟ್ ಅಂಗಡಿ, ಯಾರು ವ್ಯಾಪಾರಕ್ಕಾಗಿ ಕೂತಿದ್ದಾರೆ. ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ, ಜ್ಞಾನ ಉಪಯೋಗಿಸ್ಕೊಳ್ಬೇಕಾಗಿದೆ, ನೀತಿಯನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಯಾರ ಬಳಿಗೆ ಯಾವಾಗ ಹೋಗಬೇಕೆಂಬುದಾಗಿ. ಇದು ಕಪಟ, ಇದು ಕುಯುಕ್ತಿ. ಗೊಲಿಯಾತನನ್ನು ಕೊಂದಂತ ಆ ದಾವಿದನಿಗೆ ಎಲ್ಲರೂ ಹೊಗಳಿದರು. ಆದ್ರೆ ಉರಿಯನ ಹೆಂಡತಿಯಾದ ಬತ್ಸಮಳು ಅವನನ್ನು ಸೋಲಿಸಿದಳು ನನ್ನ ಪ್ರಿಯರೇ. ಇಂದು ಕೂಡ ದೇವ ಸೇವಕನೇ, ವಿಶ್ವಾಸಿ, ಎಚ್ಚರವಾಗಿರು. ನಿನ್ನ ಅಕ್ಕಪಕ್ಕದಲ್ಲಿ ಉರಿಯನ ಹೆಂಡತಿದ್ದಾಳೆ. ಆಕೆ ಸೌಂದರ್ಯ ನಿನ್ನನ್ನು ಮೆಚ್ಚುಗೆಗೆ ನಿನ್ನನ್ನು ಮೋಸಗೊಳಿಸದಿರಲಿ. ಆಕೆ ಉಡುಗೆ ತೊಡಗಲಿ ನಿನ್ನನ್ನು ಮೋಸಗೊಳಿಸದಿರಲಿ. ದಾವಿದನು ಮರೆತನು, ದೇವರ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಎಂಬುದಾಗಿ ಮರೆತನು, ದೇವರ ದರ್ಶನ ಮರೆತನು. ತನ್ನ ಕಣ್ಣು ಮುಂದಿರುವ ಕ್ಷಣಿಕವಾದ ಸುಖಕ್ಕೋಸ್ಕರವಾಗಿ ತಪ್ಪನ್ನು ಮಾಡಿದನು, ವ್ಯಭಿಚಾರ ಮಾಡಿದನು, ಕೊಲೆ ಮಾಡಿದ ನನ್ನ ಪ್ರೇರೆ. ಅಂತ ದೊಡ್ಡ ಗೊಲಿಯಾತನ್ನು ಕೊಂದಿದ್ದಾನೆ. ಎಲ್ಲಿ ಹೋಯ್ತು ದಾವಿದನಿನ ಬುದ್ಧಿ? ಎಲ್ಲಿ ಹೋಯ್ತು ದಾವಿದನಿನ ಅಭಿಷೇಕ? ಎಲ್ಲಿ ಹೋಯ್ತು ದಾವಿದನ ಸುಖ, ಸಂತೋಷ? ನಾನು ದೇವರಲ್ಲೇ ಸಂತೋಷ ಪಡ್ತೇನೆ, ಯಾವಾಗಲೂ ಆತನ ನಾನು ಮುಂದಿಟ್ಟುಕೊಂಡಿದ್ದೇನೆ ಎಂಬುದಾಗಿ ಹೇಳುವಂತ ದಾವಿದನೇ, ಎಲ್ಲಿ ಹೋಯ್ತು ನಿನ್ನ ದರ್ಶನ? ನನ್ನ ಪ್ರಿಯರೇ, ನಿನ್ ಯಾವ ಸ್ಥಾನದಲ್ಲಿ ಇದೆಯಾ ಎಂಬುದಾಗಿ ಮುಖ್ಯವಲ್ಲ. ನೀನು ಎಂತ ಸ್ಥಾನದಲ್ಲಿ ಉನ್ನತವಾಗಿ ಬೆಳೆದ ಎಂಬುದು ಮುಖ್ಯವಲ್ಲ. ಆದ್ರೆ ನಿನ್ನ ವಿಷಯ ಎಚ್ಚರಿಕೆ ಆಗಿರೋ, ನಿನ್ನ ವಿಷಯ ಎಚ್ಚರಿಕೆ ಆಗಿರೋ. ಫಿಲಿಷ್ಟಿಯರನ್ನೇ ಕೊಂದಂತ ಸಂಸೋನನು ದೆಲೀಲನಿಂದ ಸೋತು ಹೋದನು, ದೆಲೀಲನಿಂದ ಕಟ್ಟಲ್ಪಟ್ಟನು. ನಿನ್ನ ಸುತ್ತಮುತ್ತಲು ದೆಲೀಲಿದ್ದಾಳೆ ನನ್ನ ಪ್ರೇರೆ. ಇದು ಗಂಭೀರವಾದ ವಿಷಯವಾಗಿದೆ. ಇದು ಪ್ರತಿಯೊಬ್ಬರಿಗೆ ಬರುವಂತ ವಿಷಯವಾಗಿದೆ. ಕುಟುಂಬವನ್ನು ನಾಶಪಡಿಸುವಂತ ವಿಷಯಗಳಾಗಿವೆ, ಸೇವೆಯನ್ನು ಹಾಳು ಮಾಡುವಂತ ವಿಷಯಗಳಾಗಿವೆ. ಅನೇಕ ಸೇವಕರು ಈ ಒಂದು ವಿಷಯದಲ್ಲಿ ಬಿದ್ದು ಹೋಗ್ತಿದ್ದಾರೆ. ದೇವರ ನಾಮಿಗೆ ಕಳಂಕ ಬರ್ತಲಿದೆ, ದೇವರ ಸೇವೆಗೆ ಕಳಂಕ ಬರ್ತಲಿದೆ ನನ್ನ ಪ್ರೇರೆ. ಎಚ್ಚರಿಕೆಯಾಗಿರು. ಮಧ್ಯರಾತ್ರಿಯಲ್ಲಿ ಯಾವ ಸೇವೆ ಇದೆ, ಅದು ಮಧ್ಯರಾತ್ರಿ ಯಾವ ಅಂಗಡಿ ಇದೆ, ಮಧ್ಯರಾತ್ರಿ ಯಾವ ಕುಟುಂಬ ಇದೆ ಹೋಗ್ಲಿಕ್ಕೆ. ನೀ ಮೋಸ ಹೋಗ್ತಾ ಇದ್ದಿ, ಮೋಸ ಮಾಡಿಸ್ಕೊಳ್ತಾ ಇದ್ದಿ, ಮೋಸದ ದಾರಿ ಎದ್ದೆಲ್ಲಿದ್ದಿ. ಪರೀಕ್ಷೆ ಮಾಡಿಕೊ. ಹೋದಾಗ ಬಾಗಿಲು ಮುಚ್ಚಲಾಯ್ತು ನನ್ನ ಪ್ರಿಯರೇ, ಹೋದಾಗ ಬಾಗಿಲು ಮುಚ್ಚಲಾಯ್ತು. ದೇವರ ವಾಕ್ಯ ಹೇಳ್ತದೆ, ಯೆಶಾಯ 9:2 ವಾಕ್ಯದಲ್ಲಿ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ಎಂಬುದಾಗಿ ಯೆಶಾಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 9:2 ವಾಕ್ಯದಲ್ಲಿ ಕತ್ತಲಲ್ಲಿ ಸಂಚರಿಸುವಂತ ಜನರು ಎಂಬುದಾಗಿ. ಹೌದಿಂದ ಅನೇಕರು ಕತ್ತಲಲ್ಲೇ ಸಂಚರಿಸ್ತಿದ್ದಾರೆ, ಕತ್ತಲಲ್ಲೇ ಜೀವಿಸ್ತಿದ್ದಾರೆ, ಕತ್ತಲಲ್ಲೇ ಪ್ರಯಾಣ ಮಾಡ್ತಿದ್ದಾರೆ. ಅವರಿಗಿಂತ ದೊಡ್ಡ ಬೆಳಕು ಕಾಣಿಸಬೇಕಾಗಿದೆ. ಅದೇ ಇದು ಬೆಳಕಾಗಿದೆ. ನಾನೇ ಲೋಕಕ್ಕೆ ಬೆಳಕೆಂಬುದಾಗಿ ಹೇಳುವಂತ ಕ್ರಿಸ್ತನ ಬೆಳಕು ಕಾಣಬೇಕಾಗಿದೆ. ಮತ್ತು ಮತ್ತೆ ಬರೆಸಿರುತ್ತೆ 4:16 ವಾಕ್ಯದಲ್ಲಿ, ಕತ್ತಲ್ಲಿ ವಾಸಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸುತ್ತೆ ಎಂಬುದಾಗಿ. ಜನರು ಕತ್ತಲಲ್ಲಿ ಸಂಚರಿಸ್ತಿದ್ದಾರೆ, ಕತ್ತಲಲ್ಲಿ ವಾಸಿಸ್ತಿದ್ದಾರೆ. ಇನ್ನು ಮುಂದೆ ನೋಡ್ರಿ, ಮತ್ತ 25:30 ಕತ್ತಲೆಯ ಕೋಣೆಗೆ ನೂಕು ಬಿಡ್ರಿ ಎಂಬುದಾಗಿ. ಮೈಗಳ್ಳ ಕೆಟ್ಟ ಆಳಿಗೆ ಕತ್ತಲೆಗೆ ನೂಕು ಬಿಡ್ರಿ, ಕಟ್ಟಲ್ಪಟ್ಟರಾಗಿ ನೂಕಲ್ಪಟ್ಟಿದ್ದಾರೆ. ಕೆಲವರು ಕತ್ತಲಲ್ಲಿ ನೂಕಲ್ಪಟ್ಟಿದ್ದಾರೆ, ಕಟ್ಟಲ್ಪಟ್ಟಿದ್ದಾರೆ. ಜನರು ಕತ್ತಲು ಸಂಚರಿಸ್ತಿದ್ದಾರೆ, ಕತ್ತಲಲ್ಲಿ ವಾಸಿಸ್ತಿದ್ದಾರೆ, ಕತ್ತಲೆಗೆ ಹಾಕಲ್ಪಟ್ಟಿದ್ದಾರೆ. ನೀನು ಎಲ್ಲಿದ್ದಿ? ನೀನು ಪರೀಕ್ಷೆ ಮಾಡಿಕೋ. ಬುದ್ಧಿವಂತನಾಗಿದೆಯೋ? ಓಶಯ 4:16 ಹೇಳ್ತದೆ, ನನ್ನ ಜನರು ಜ್ಞಾನೀನರಾಗಿ ಹಾಳಾಗಿದ್ದಾರೆ ಎಂಬುದಾಗಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ನೀವು ದೇವರನ್ನು ಬಿಟ್ಟ ಕಾರಣ ಆತ ನಿಮ್ಮನ್ನು ಬಿಟ್ಟಿದ್ದಾನೆ ಎಂಬುದಾಗಿ. ಇಂದು ದೇವರ ಭಯವಿಲ್ಲ, ಅದಕ್ಕಾಗಿ ನಮಗೆ ಜ್ಞಾನ ಸಿಗ್ತಾ ಇಲ್ಲ. ನಾವು ದೇವರ ಭಯದಲ್ಲಿ, ಭಕ್ತಿಯಲ್ಲಿ ಬೇದಾಗ ನಾವು ಜ್ಞಾನವಂತರಾಗಿ ಜೀವಿಸ್ತೇವೆ, ಭಕ್ತಿವಂತರಾಗಿ ಜೀವಿಸ್ತೇವೆ. ಬುದ್ಧಿವಂತರು ಮೊದಲಿಂಗನ ಜೊತೆಲಿ ಒಳಗೆ ಪ್ರವೇಶಿಸಿದರು. ನಾವು ಪ್ರವೇಶಿಸಬೇಕಾಗಿದೆ.
ಮೊದಲಿಂಗಿನ ಇವಾಗೆ ಬರಲಿ, ಯಾವಾಗೆ ಬರಲಿ, ಆತನ ಕಾಯೋಣ, ಆತನಲ್ಲಿ ಪ್ರವೇಶಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯ ದೇವರ ಸ್ವಾಮಿ, ಲೋಕದಲ್ಲಿ ಎರಡು ಗುಂಪುಗಳಿವೆ, ಬುದ್ಧಿವಂತರು, ಬುದ್ಧಿ ಇಲ್ಲದವರು, ವಿಶ್ವಾಸಗಳು, ಅವಿಶ್ವಾಸಗಳು, ವಿಧೇಯರು, ಅವಿಧೇಯರು ಎಂಬುದಾಗಿ ಲೋಕದ ಜನರು, ದೇವರ ಜನರು. ಕರ್ತನೆ, ಇನ್ನು ನಾವು ಯಾವ ಗುಂಪಿಗೆ ಸೇರಿದೆ ಎಂಬುದಾಗಿ ಕೇಳುವಂತ ವ್ಯಕ್ತಿಗಳು ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಂಡು ನಾವು ದೇವರ ಗುಂಪಿಗೆ, ಬೆಳಕಿನ ಗುಂಪಿಗೆ, ಬುದ್ಧಿವಂತರ ಗುಂಪಿಗೆ ಸೇರಿ ನಿಮ್ಮ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್. ಏಳು ಪ್ರಕಾಶಿಸು ಎಂಬ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಂಬುತ್ತೇವೆ. ಪ್ರಿಯರೇ, ನಮ್ಮ ಈ ಸೇವೆಯು ಬಡ ಮಕ್ಕಳ ಮಧ್ಯದಲ್ಲಿ ನಡೆಸಲಾಗುತ್ತಿದೆ. ಮಕ್ಕಳ ಪೋಷಣೆ, ವಿದ್ಯಾಭ್ಯಾಸ, ಊಟ, ವಸತಿ ಹಾಗೂ ಇದರ ಬೆಳವಣಿಗೆಗಾಗಿ ಸಂತೋಷವಾಗಿ ಕೊಡಲು ಬಯಸುವವರು ನಮ್ಮ ಈ ವಿಳಾಸಕ್ಕೆ ಸಂಪರ್ಕಿಸಬೇಕು. ರೆವರೆಂಡ್ ಪಿ. ಕ್ರಿಸ್ಟಫರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಾಡಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್. ಅಕೌಂಟ್ ನಂಬರ್ 107643697713. ಪ್ರಾರ್ಥನೆಯ ಮನವಿಗಳಿಗಾಗಿ ಈ ವಿಳಾಸಕ್ಕೆ ಸಂಪರ್ಕಿಸಿರಿ. ರೆವರೆಂಡ್ ಪಿ. ಕ್ರಿಸ್ಟಫರ್, ಆಲ್ಫಾ ಬೈಬಲ್ ಚರ್ಚ್, ಕಾಂಚನ ಕಾಟೇಜ್, ರೆಸ್ಟ್ ಕ್ಯಾಂಪ್, ವಾಡಿ ಜಂಕ್ಷನ್, ಗುಲ್ಬರ್ಗ ಡಿಸ್ಟ್ರಿಕ್ಟ್ 585225. ಇಮೇಲ್ ಐಡಿ pr_Christopher@yahoo.co.in. ಮೊಬೈಲ್ ನಂಬರ್ 9481538022 ಮತ್ತು 9446939144. ಪ್ರೈಸ್ ದ ಲಾರ್ಡ್. ಮತ್ತೊಂದು ಹೊರತು ನಿಮ್ಮೆಲ್ಲರನ್ನು ಏಳು ಪ್ರಕಾಶ ಒಂದು ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನನ್ನ ಪ್ರಿಯರೇ, ಇಂದು ಇಡೀ ಲೋಕವೇ ಆಚರಿಸುವಂತ ವಿಷಯ ಈ ಗುಡ್ ಫ್ರೈಡೆ ಎಂಬುದಾಗಿ. ಇದು ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಗುಡ್, ಒಳ್ಳೆ, ಶುಭ ಶುಕ್ರವಾರ ಎಂಬುದಾಗಿ ಹೇಳಲ್ಪಡ್ತದೆ. ಆದರೆ ಒಬ್ಬ ವ್ಯಕ್ತಿಯ ಒಂದು ಸಾವಿಗೆ ಶುಭ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿದೆ. ಇಡೀ ಪ್ರಪಂಚವೇ ಇಂದು ಆಚರಿಸಲಿದೆ. ಅದರ ಹಿನ್ನೆಲೆ ಏನಿದೆ ಅದನ್ನು ನಾವು ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಎಲ್ಲಿವರೆಗೂ ನಮ್ಮ ಜೀವನದಲ್ಲಿ ಒಂದು ಶುಭ ಶುಕ್ರವಾರ ಬರುವುದಿಲ್ಲವೋ ಅಲ್ಲಿವರೆಗೂ ನಮ್ಮಲ್ಲಿ ಪುನರುತ್ಥಾನ ಬರೋದಿಲ್ಲ. ನಾವು ಹುಟ್ಟಿದ್ದೇವೆ, ಕ್ರಿಸ್ಮಸ್ ಆಚರಿಸಿದ್ದೇವೆ. ಕ್ರಿಸ್ಮಸ್ ನಾವು ಹೊಸದಾಗಿ ಹುಟ್ಟಿದ್ದೇವೆ. ಗುಡ್ ಫ್ರೈಡೆ ಪಾಪಗೋಸ್ಕರ ಸತ್ತಿದ್ದೇವೆ. ಪುನರುತ್ಥಾನ ಕ್ರಿಸ್ತನ ಮತ್ತೆ ನಾವು ಹುಟ್ಟಿದ್ದೇವೆ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನ ಜೀವಿಸ್ತಿದ್ದೇವೆ. ಇಂದು ಗುಡ್ ಫ್ರೈಡೆಯಲ್ಲಿ ಆ ಒಂದು ಸುಮಾರು 2000 ವರ್ಷಗಳ ಹಿಂದೆ ಆಗಿರುವಂತಹ ಸ್ಥಿತಿಯನ್ನು ನಾವು ನೋಡುವಾಗ ವೈರಿ ಆಸಕ್ತಿಯಿಂದಿದ್ದಾನೆ. ವೈರಿಗಳ ಆಸಕ್ತಿ ನೋಡ್ತೇವೆ, ಶಿಷ್ಯರ ಆಯಾಸ ನೋಡ್ತಿದ್ದೇವೆ. ಶಿಷ್ಯರ ಆಯಾಸಗೊಂಡು ಮಲಗಿದ್ದಾರೆ, ಆದ್ರೆ ವೈರಿ ಆಸಕ್ತಿಯಿಂದ ಹುಡುಕ್ತಾ ಇದ್ದಾರೆ. ಗೆತ್ಸೆಮನೆ ತೋಟಕ್ಕೆ ಬರ್ತಿದ್ದಾರೆ, ಯೂದನ ಹತ್ರ ಬರ್ತಿದ್ದಾರೆ. ಯೂದನಿಗೆ ಆ 30 ರೂಪಾಯಿ ಬೆಲೆ ಗೊತ್ತಿತ್ತು ವಿನ ಆ ಜೀವ ಸ್ವಪ್ನ ದೇವರ ಬೆಲೆ ಅವನಿಗೆ ಗೊತ್ತಾಗಲಿಲ್ಲ. ಆ ಒಂದು ಯಹೂದ್ಯರು, ಆ ಒಂದು ಅಧಿಕಾರಿಗಳು, ಮಹಾಯಾಜಕರು
ಸದ್ದುಕಾಯರು 30 ರೂಪಾಯಿಗೆ ಯೇಸುವನ್ನು ಹಿಡಿಯಲು ಒಪ್ಪಿಸಿದ್ರ ವಿನ ಯೇಸುವಿಗೆ ತಮ್ಮ ಹೃದಯವನ್ನು ಕೊಡಲು ಒಪ್ಪಲೇ ನನ್ನ ಪ್ರಿಯರೇ. ಈ ದಿನದಲ್ಲಿ ಯೇಸು ಕ್ರಿಸ್ತನ ಒಂದು ಮರಣವನ್ನು ನಾವು ಧ್ಯಾನಿಸಬೇಕಾಗಿದೆ. ಯೇಸು ಕ್ರಿಸ್ತನ ಶ್ರಮೆ ನಾವು ಧ್ಯಾನಿಸಬೇಕಾಗಿದೆ. ಯೇಸು ಕ್ರಿಸ್ತನ ಹಿಂಸೆ ನಾವು ಧ್ಯಾನಿಸಬೇಕಾಗಿದೆ. ಅದು ನಮ್ಮ ಕಣ್ಣ ಮುಂದೆ ನಾವು ಚಿತ್ರಿಸಿಕೊಳ್ಳೋಣ. ಅದು ನಮ್ಮ ಮುಂದೆ ನಾವು ನೋಡೋಣ. ಇಂದಿರಾ ಗಾಂಧಿ, ಭಾರತ ದೇಶದ ತಾಯಿಯಾದ ಇಂದಿರಾ ಗಾಂಧಿಯವರ ಒಂದು ದುರ್ಮರಣವು ಕೆಲವೇ ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ಹಿಮಾಲಯ ಪರ್ವತವನ್ನು ಹತ್ತಿರುವಂತಹ ತೇನಾ ಸಿಂಗ್ ಎಂಬ ವ್ಯಕ್ತಿ ಹೆಸರು ಇಡೀ ಪ್ರಪಂಚ ಬಲ್ಲದಾಗಿದೆ. ಅದು ಇಡೀ ಪ್ರಪಂಚಕ್ಕೋಸ್ಕರವಾಗಿಯೇ ಆ ಒಂದು ಕಲ್ವರಿ ಬೆಟ್ಟದಲ್ಲಿ ತನ್ನ ಪ್ರಾಣವನ್ನು ಕೊಡ್ತಿರುವಂತಹ ಆ ಯೇಸು ಕ್ರಿಸ್ತನ ಆ ವಿಷಯವು, ಆ ಯೇಸು ಕ್ರಿಸ್ತನ ಮರಣವು ಇಂದು ಎಷ್ಟು ಜನರಿಗೆ ಗೊತ್ತಾಗಿದೆ. ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ನನ್ನ ಪ್ರೇರೆ. ಎಲ್ಲ ಆಧುನಿಕ ಸಾಮಗ್ರಿಗಳನ್ನ ಉಪಯೋಗಿಸಿಕೊಂಡು ಆ ಇಡೀ ಲೋಕಕ್ಕೆ ಸಾರಬೇಕಾಗಿದೆ. ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನು, ಪಾಪ ಜ್ಞಾನವಿಲ್ಲದ ಆತನು ನಿಮ್ಮ ಪಾಪಗಳಿಗೋಸ್ಕರವಾಗಿ, ನಿಮ್ಮ ಶಾಪಗಳಿಗೋಸ್ಕರವಾಗಿ, ನಿಮಗೆ ನಿತ್ಯ ಜೀವ ಕೊಡ್ಲಿಕ್ಕೋಸ್ಕರವಾಗಿ ಆತನ ಕಲ್ವರಿ ಶಿಲುಬೆನೆ ಏರಿದಾನೆಂಬುದಾಗಿ ಈ ಒಂದು ಶುಭ ಸಂದೇಶವನ್ನು ಶುಭ ಶುಕ್ರವಾರ ದಿನದಲ್ಲಿ ನಾವೆಲ್ಲರೂ ಸಾರಿ ಹೇಳಬೇಕಾಗಿದೆ ನನ್ನ ಪ್ರೇರೆ. ಗಂಟಲೆತ್ತಿ ಕೂಗಬೇಕಾಗಿದೆ ನನ್ನ ಪ್ರೇರೆ. ನನ್ನ ಸ್ವಾಮಿ ಮರಣವನ್ನು ಹೊಂದಿದ್ದಾನೆ, ನನ್ನ ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ನಾವು ಕೂಗಬೇಕಾಗಿದೆ. ಲೂಕನ್ ಬರೆಸುವಂತೆ 23ನೇ ಸಂಧಿ 23ನೇ ವಾಕ್ಯ ನೋಡಿರಿ. ಸತ್ಯವೇದ ಹೇಳ್ತದೆ, ಅವರ ಗದ್ದಲವು ಗೆದ್ದಿತು, ಅವರ ಗದ್ದಲವು ಗೆದ್ದಿತು ಎಂಬುದಾಗಿ. ಪಿಲಾತನಿದ್ದಾನೆ, ಯರೋದನಿದ್ದಾನೆ, ಸದ್ದುಕಾಯರಿದ್ದಾರೆ, ಮಹಾಯಾಜಕರಿದ್ದಾರೆ. ಈ ಒಂದು ಗುಡ್ ಫ್ರೈಡೆ ದಿನದಲ್ಲಿ ಅನೇಕರು ಅನೇಕ ತಪ್ಪುಗಳನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ತಪ್ಪನ್ನು ನಾವು ಕಾಣುತ್ತೇವೆ. ಯೂದನ್ ನೋಡುವಾಗ ಯೇಸುವನ್ನು ಹಿಡ್ಕೊಳ್ಳುವಂತ ತಪ್ಪನ್ನು ಮಾಡಿದ್ದಾನೆ. ಶಿಷ್ಯರನ್ನು ನೋಡುವಾಗ ಆತನ ಬಿಟ್ಟು ಓಡಿ ಹೋಗುವಂತ ತಪ್ಪು ಮಾಡಿದ್ದಾರೆ. ಪೇತ್ರನ್ನು ನೋಡುವಾಗ ಆತನ ಅಲ್ಲಗಳೆದಿದ್ದಾನೆ. ಹೆರೋದನ್ನು ನೋಡುವಾಗ ಹೆರೋದನ್ನು ಮಾಡುವ ತಪ್ಪುಗಳು ನೋಡಿರಿ. ಈತನಿಗೆ ನಾನು ಏನು ಮಾಡ್ಲಿ ಎಂಬುದಾಗಿ ಕೇಳ್ತಿದ್ದಾನೆ. ಅರೆ ಹೆರೋದನೇ, ನೀನು ನ್ಯಾಯಪೀಠದಲ್ಲಿ ಕೂತ್ಕೊಂಡಿದ್ದಿ, ನ್ಯಾಯ ತೀರಿಸ್ಲಿಕ್ಕೋಸ್ಕರ ಕೂತ್ಕೊಂಡಿದ್ದಿ. ಜನರಿಗೆ ನ್ಯಾಯವನ್ನು ಹೇಳುವಂತ ನೀನು ಅನ್ಯಾಯ ಮಾಡ್ಲಿಕ್ಕೋಸ್ಕರವಾಗಿ ಅನ್ಯಾಯಗಾರರಿಂದ ನ್ಯಾಯವನ್ನು ಕೇಳೋದು ನ್ಯಾಯವೇ? ಇದು ನ್ಯಾಯ ಅಲ್ಲ, ಇದರಲ್ಲಿ ಆಗುತ್ತಿರುವಂತ ಅನ್ಯಾಯ. ನಾನೇನು ಮಾಡ್ಲಿ ಎಂಬುದಾಗಿ ಕೇಳ್ತಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸುವಾಗ ಸಿಪಾಯಿಗಳು ಬರ್ತಾರೆ, ಹೊಡಿತಾರೆ, ಹಿಡಿತಾರೆ, ಹೊಡಿತಾರೆ, ಆಮೇಲೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಬರ್ತಾರೆ. ಇದು ನ್ಯಾಯ, ಯಾವ ನ್ಯಾಯವಿದೆ? ಒಬ್ಬ ವ್ಯಕ್ತಿಗೆ ನ್ಯಾಯ ವಿಚಾರಿಸದೆ ಹಿಡಿಯೋದು, ಹೊಡೆಯೋದು, ಹಿಂಸೆ ಕೊಡೋದು, ಆಮೇಲೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಬರುವಂತದ್ದು ಯಾವ ನ್ಯಾಯಾಲಯವಿದೆ? ಮಧ್ಯರಾತ್ರಿಯಲ್ಲಿ ತೆಗೆದುಕೊಂಡು ಹೋಗುವಂತೆ ಒಪ್ಪತ್ತಿಗಿರುವಂತ ನ್ಯಾಯಾಲಯ. ದೇವರ ಕಿವೇಳ್ತದೆ, ಆತನಿಗುಂಟಾದ ದೀನವಾಸ್ತೆಯಲ್ಲಿ ನ್ಯಾಯ ಇಲ್ಲದೆ ಹೋಯಿತು ಎಂಬುದಾಗಿ. ನನ್ನ ದೇವರಿಗೆ ಉಂಟಾಗಿರುವಂತ ಆ ದೀನವಾಸ್ತೆಯಲ್ಲಿ ನ್ಯಾಯ ಇಲ್ಲದೆ ಹೋಗಿದೆ ನನ್ನ ಪ್ರೇರೆ. ಆತನ ಮೇಲೆ ಅನೇಕ ತಪ್ಪುಗಳನ್ನು ಹಾಕುತ್ತಲಿದ್ದಾರೆ, ಕೆಟ್ಟ ಕೆಟ್ಟ ತಪ್ಪುಗಳನ್ನು ಹೊರಿಸ್ತಲಿದ್ದಾರೆ. ಈತನ ತನ್ನನ್ನು ಅರಸನೆಂಬುದಾಗಿ ಹೇಳಿಕೊಳ್ತಾನೆ ಎಂಬುದಾಗಿ. ಆದ್ರೆ ಯೆಹೋವನು ಬರೆಸಿರುವಂತ 6ನೇ ಸಂಧಿಯನ್ನು ಓದಿರಿ, ಅಲ್ಲಿ ನೋಡ್ತೇವೆ, ಜನರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನಾಗಿ ಮಾಡಬೇಕೆಂಬ ಯೋಚನೆ ಇದ್ದಾರೆ ಎಂಬುದು ತಿಳ್ಕೊಂಡು ಆತನನ್ನು ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾನೆ, ತಪ್ಪಿಸ್ಕೊಂಡಿದ್ದಾನೆ, ಬೆಟ್ಟಕ್ಕೆ ಹೋಗಿದ್ದಾನೆ, ಅಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೆತಿದ್ದಾನೆ. ಒಂದ್ ವೇಳೆ ಆತನ ಬೆಟ್ಟಕ್ಕೆ ಹೋಗಿದೆ ಆದ್ರೆ ಜನರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡ್ತಾ ಇದ್ದಾರೆ. ಅರಸ ತನ್ನನ್ನು ತಳ್ಳಿ ಬಿಡ್ತಾನೆ. ಆ ರಾಜಾದಿರಾಜನ್ ತನ್ನ ಒಂದು ಸಿಂಹಾಸನ ತಳ್ಳಿ ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ. ಅಂತ ವ್ಯಕ್ತಿ ಮೇಲೆ ತಪ್ಪೇನು ಹೊರಿಸ್ತಿದ್ದಾರೆ? ಇದನ್ನು ತನ್ನನ್ನೇ ಅರಸನೆಂಬುದಾಗಿ ಹೇಳಿಕೊಳ್ಳುವಂತ ವ್ಯಕ್ತಿ ಎಂಬುದಾಗಿ. ಜನರಿಗೆ ನ್ಯಾಯವಾಗಿ ಜೀವಿಸಿರಿ, ಸಂತೋಷವಾಗಿ ಜೀವಿಸಿರಿ, ಒಳ್ಳೆಯವರಾಗಿ ಜೀವಿಸಿರಿ, ಭಕ್ತರಾಗಿ ಜೀವಿಸಿರಿ, ಸಮಾಧಾನದಲ್ಲಿ ಜೀವಿಸಿರಿ ಎಂಬುದಾಗಿ ಹೇಳಿರುವಂತ ನನ್ನ ಸ್ವಾಮಿಗೆ ದಂಗೆ ಎಬ್ಬಿಸುವಂತವನೆಂಬುದಾಗಿ ಹೇಳ್ತಿದ್ದಾರೆ. ಯಾವ